ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ ಅತಿಯಾಗಿ ಮನಸ್ಸಿನ ಆಳಕ್ಕೆ ಇಳಿಯೋದಕ್ಕೆ ಬಿಡಬಾರ್ದು. ಯಾಕಂದರೆ ಯಾರಿಗಾದರೂ ನೀವು ಒಳ್ಳೇದು ಮಾಡಿದಾಗ ಅದನ್ನು ನಾನು ಮಾಡಿದೆ ಎನ್ನುವಂಥ ಭಾವ ಅತಿಯಾಗಿ ಮನಸ್ಸಿನ ಆಳಕ್ಕೆ ಅದು ಇಳಿದ್ರೆ ಮುಂದಿನ ದಿನಗಳೊಳಗೆ ಅದು ಅಹಂಕಾರ ಆಗಿ ಬದಲಾಗುವಂಥ ಸಂಭವ ಇರುತ್ತದೆ. ಹಾಗೆ ಅದು ನಿಮ್ಮ ಮುಂದಿನ ಏಳಿಗೆಗೆ ತೊಂದರೆ ಕೂಡ ಆಗ್ಬೋದು. ಹಾಗೆ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಅದನ್ನು ಅದೇ ಸಮಯದಲ್ಲಿ ಆ ತಪ್ಪನ್ನು ಸರಿ ಮಾಡಿಕೊಂಡು ಯಾರ ಜೊತೆ ಅದನ್ನು ಆ ತಪ್ಪು ಆಗಿರುತ್ತೆ ಅವರಲ್ಲಿ ಕ್ಷಮೆ ಕೇಳಿಕೊಂಡು ಅದನ್ನು ಅಷ್ಟಕ್ಕೆ ಬಿಟ್ಟುಬಿಟ್ರೆ ತುಂಬ ಒಳ್ಳೆಯದು. ಅದನ್ನು ಕೂಡ ನೀವು ಮನಸ್ಸಿನ ಆಳಕ್ಕೆ ಇಳಿಸಿ ನನ್ನಿಂದ ತಪ್ಪಾಯಿತು ಅನ್ನುವಂಥ ಕೊರಗನ್ನು ನೀವು ಮನಸ್ಸಿನ ಆಳಕ್ಕೆ ಇಳಿಸಿದರೆ ಅದು ಕೂಡ ನಿಮ್ಮ ಮುಂದಿನ ಜೀವನದ ಒಂದು ಏಳಿಗೆಗೆ ದೊಡ್ಡ ಒಂದು ಹೊಡೆತವನ್ನು ಕೊಡುವಂಥ ಒಂದು ಕಾರಣ ಕೂಡ ಆಗ್ಬೋದು. ಅದಕ್ಕೆ ಒಳ್ಳೆಯದನ್ನೇ ಆಗಲಿ ಕೆಟ್ಟದ್ದನ್ನೇ ಯಾರಿಗಾದರೂ ನೀವು ಒಳ್ಳೆಯದನ್ನು ಮಾಡಿದರೆ ಅದನ್ನು ಮರೆತು ಬಿಡೋದು ಒಳ್ಳೆಯದು. ಅದನ್ನು ನಾನು ಮಾಡಿದೆ ಅನ್ನುವಂಥ ಭಾವ ಅದನ್ನು ಬೆಳೆಸಬಾರದು. ಹಾಗೆ ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಅದು ತಿಳಿಲಾರದೆ ತಪ್ಪು ಮಾಡೋದು ಅತಿ ಸಹಜ. ಅದಕ್ಕೆ ಈ ಎರಡು ವಿಷಯಗಳನ್ನು ಅತಿಯಾಗಿ ಮನಸ್ಸಿನ ಆಳಕ್ಕೆ ಇಳಿಸದೇನೆ ಅದನ್ನು ಅಷ್ಟಕ್ಕೆ ಬಿಟ್ಟು ಮುಂದಿನ ಜೀವನದ ಪಯಣವನ್ನು ಆರಂಭ ಮಾಡಬೇಕು.